ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 2026ನೇ ಇಸ್ವಿಯ ಕರೆಂಟ್ ಈವೆಂಟ್ಸ್ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಸುಮಾರು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು HSTR ಎಕ್ಸಾಮ್ ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರಬಹುದು, ಅಥವಾ ಇದೇ ತರಹದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲವಕ್ಕೂ ಕೂಡ ಸಹಾಯವಾಗುವ ರೀತಿಯಲ್ಲಿ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ನು, 2026ರ ಕರ್ನಾಟಕ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಮೀಸಲಿಡಲಾಗಿದೆ? ಯಾವುದಪ್ಪ ಅಂದರೆ ಅದು ಆಪ್ಷನ್ ಬಿ, ಕೃಷಿ ಮತ್ತು ನೀರಾವರಿ. ಇನ್ನು ಎರಡನೇ ಪ್ರಶ್ನೆ, 2026ರ ಮಾರ್ಚ್ನಲ್ಲಿ ಕರ್ನಾಟಕದ ಯಾವ ನಗರದಲ್ಲಿ ನೂತನ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಪಾರ್ಕ್ ಅಂದರೆ ITP ಎನ್ನುವಂಥ ಒಂದು ಪಾರ್ಕನ್ನು ಉದ್ಘಾಟಿಸಲಾಯಿತು? ಅಂದರೆ ಅದು ಆಪ್ಷನ್ ಸಿ, ಹುಬ್ಬಳ್ಳಿ ಅಂತೇಳಿ ನೀವು ಹೇಳಬೇಕಾಗತ್ತೆ. ಇನ್ನು ಥರ್ಡ್ ಕ್ವಶನ್ನು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಂದರೆ KSPCB ಯಾವ ಹೊಸ ಅಧ್ಯಕ್ಷರಾಗಿ 2026ರಲ್ಲಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಅದು ಆಪ್ಷನ್ ಡಿ, ಡಾಕ್ಟರ್ ಬಿ ರಮೇಶ್. ಇನ್ನು ನಾಲ್ಕನೇ ಪ್ರಶ್ನೆ, 2026ರ ಭಾರತದ ಗಣರಾಜ್ಯೋತ್ಸವದ ಅಂದರೆ ರಿಪಬ್ಲಿಕ್ ಡೇಯ ಮುಖ್ಯ ಅತಿಥಿಯಾಗಿದ್ದ ದೇಶದ ನಾಯಕ ಯಾರು? ಅದು ಫ್ರಾನ್ಸ್ನ ಅಧ್ಯಕ್ಷರು ಆಗಿರ್ತಾರೆ. ಇದಾದ ನಂತರದಲ್ಲಿ ಐದನೇ ಕ್ವಶನ್ನು, ಭಾರತದ ಮೊದಲ ಸ್ವದೇಶಿ ನಿರ್ಮಿತ ನ್ಯೂಕ್ಲಿಯರ್ ಸಬ್ಮೆರಿನ್ ಜಲಗಾಮಿ ಯಾವುದು? ಅದು ಆಪ್ಷನ್ ಎ, INS ಅರಿಹಂತ್ ಅಂತೇಳಿ ನಾವು ಕರಿತೀವಿ. ಇನ್ನು 2025-26ನೇ ಹಣಕಾಸು ವರ್ಷದಲ್ಲಿ ಭಾರತದ ಅಂದಾಜು ನೈಜ GPD ಅಂದರೆ ರಿಯಲ್ GDP ಎಷ್ಟು ಅಂದರೆ ಬೆಳವಣಿಗೆಯ ದರ ಎಷ್ಟಪ್ಪ ಅಂದರೆ ಅದು ಆಪ್ಷನ್ ಸಿ, 7.4. ಕ್ವಶನ್ ನಂಬರ್ 7, 2026ರ ICC T20 ಪುರುಷರ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಗೆದ್ದ ದೇಶ ಯಾವುದು? ಅದು ನಮಗೆಲ್ಲರಿಗೂ ಕೂಡ ಗೊತ್ತು, ಆಪ್ಷನ್ ಸಿ, ಭಾರತ. ಹೀಗೆ 8ನೇ ಪ್ರಶ್ನೆ, 2026ರ ಫಿಫಾ ವಿಶ್ವಕಪ್ ವರ್ಲ್ಡ್ ಕಪ್ ಜಂಟಿಯಾಗಿ ಆಯೋಜಿಸಿದ ದೇಶಗಳು ಯಾವುವು? ಯಾವ ದೇಶಗಳು ಸೇರಿ ಈ ಒಂದು ಟೂರ್ನಮೆಂಟನ್ನು ನಡೆಸಿದ್ವಪ್ಪ ಅಂದರೆ ಆಪ್ಷನ್ ಎ, ಅಮೆರಿಕ, ಕೆನಡಾ, ಮೆಕ್ಸಿಕೋ. ಇನ್ನು 9ನೇ ಕ್ವಶನ್ನು, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ HAL ಕಾರ್ಯನಿರ್ವಹಿಸುತ್ತಿದೆ ಅಂದರೆ ಅದು ಆಪ್ಷನ್ ಬಿ, ತುಮಕೂರಿನ ಗುಬ್ಬಿಯಲ್ಲಿ ಈ ಒಂದು ಘಟಕ ಇದೆ. ಇನ್ನು 10ನೇ ಕ್ವಶನ್ನು, ಯುವ ನಿಧಿ ಯೋಜನೆಯಡಿ ನಿರುದ್ಯೋಗ ಪದವೀಧರರಿಗೆ ನೀಡಲಾಗುವ ಮಾಸಿಕ ಭತ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತಾರಪ್ಪ ಅಂದರೆ ಅದು ಆಪ್ಷನ್ ಸಿ, 3,000. ಹಾಗೆಯೇ 11ನೇ ಕ್ವಶನ್ನು, 2026ರಲ್ಲಿ ಭಾರತದ ಯಾವ ರಾಜ್ಯವು ಏಕರೂಪ ನಾಗರಿಕತೆ ಸಂಹಿತೆಯನ್ನು UCC ಅಧಿಕೃತವಾಗಿ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದಿತು? ಯಾವುದದು ರಾಜ್ಯ ಅಂದರೆ ಅದು ಉತ್ತರಾಖಂಡದಲ್ಲಿ ಈ ಒಂದು ಕ್ರಿಯೆಯನ್ನು ಜಾರಿಗೆ ತರಲಾಗಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 12ನೇ ಕ್ವಶನ್ನು, 2026ರ ಏಪ್ರಿಲ್ನಲ್ಲಿ ಬಿಡುಗಡೆಯಾದ ಸಿಪ್ರಿ ವರದಿಯ ಪ್ರಕಾರ ಜಗತ್ತಿನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಅದು ಆಪ್ಷನ್ ಸಿ, ಅಮೆರಿಕ. ಇನ್ನು 13ನೇ ಕ್ವಶನ್ನು, ವಿಶ್ವ ಆರ್ಥಿಕ ವೇದಿಕೆಯ ಅಂದರೆ WEF 2026ರ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಅದು ಆಪ್ಷನ್ ಬಿ, ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ನಡೆಯಿತು. ಇನ್ನು 14ನೇ ಪ್ರಶ್ನೆ, 2026ರ ಚಳಿಗಾಲದ ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ ಅಂತೇನು ಕರಿತೀವಿ ಅದು ಯಾವ ದೇಶದಲ್ಲಿ ನಡೀತು ಅಂದರೆ ಆಪ್ಷನ್ ಎ, ಇಟಲಿಯಲ್ಲಿ ಆ ಒಂದು ಕ್ರೀಡಾಕೂಟ ನಡೀತು. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಸ್ಟಿಸ್ ನವಾಬ್ ಸಲಾಂ ಇವರು ಯಾವ ದೇಶದವರು? ಇವರು ಲೆಬನಾನ್ ಅಂತಕ್ಕಂಥ ದೇಶದವರು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗೆಯೇ ಕರ್ನಾಟಕದ ಯಾವ ಪ್ರಮುಖ ಜಲವಿದ್ಯುತ್ ಯೋಜನೆಗೆ 2026ರ ಬಜೆಟ್ನಲ್ಲಿ ಆಧುನೀಕರಣಕ್ಕಾಗಿ 500 ಕೋಟಿ ಮೀಸಲಿಡಲಾಗಿದೆ ಅಂತ ಕೊಟ್ಟಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶರಾವತಿ ಜಲವಿದ್ಯುತ್ ಯೋಜನೆಗಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು. ಇನ್ನು 17ನೇ ಕ್ವಶನ್ನು, 2026ರ ಜಾಗತಿಕ ಹವಾಮಾನ ಬದಲಾವಣೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟನೇದು? ಅದು ಆಪ್ಷನ್ ಡಿ, 23ನೇ ಸ್ಥಾನವನ್ನು ಹೊಂದಿದೆ. ಇನ್ನು 18ನೇ ಕ್ವಶನ್ನು, ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ 2026ರಲ್ಲಿ ಉಡಾವಣೆ ಮಾಡಲು ಯೋಜಿಸಿರುವ ಮೊದಲ ಮಾನವ ಸಹಿತ ಗಗನಯಾತ್ರಿಗಳ ಒಂದು ಮಿಷನ್ ಯಾವುದಪ್ಪ ಅಂದರೆ ಅದು ಆಪ್ಷನ್ ಸಿ, ಗಗನಯಾನ.
ಇನ್ನು 19ನೇ ಕ್ವಶನ್ನು 2026 ಸಾಲಿನ G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ದೇಶ ಯಾವುದು? ಅದು ಆಪ್ಷನ್ ಸಿ ಅಮೆರಿಕಾ. ಇನ್ನು 2026 ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಯಾವ ದೇಶವು ಯಾವ ನಗರವು ಆಯೋಜಿಸುತ್ತಿದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಗ್ಲಾಸ್ಗೋ ಅಂತಕ್ಕಂಥ ದೇಶ ಸ್ಕಾಟ್ಲ್ಯಾಂಡ್ ಅಂತಕ್ಕಂಥ ನಗರದಲ್ಲಿ, ಅಂದ್ರೆ UK ನಲ್ಲಿ ಬರ್ತದೆ. ಇನ್ನು 21ನೇ ಕ್ವಶನ್ನು 2026 ಮೇ ತಿಂಗಳಲ್ಲಿ ಕರ್ನಾಟಕದ ಯಾವ ಕರಾವಳಿ ನಗರದಲ್ಲಿ ಮತ್ಸ್ಯ ಮೇಳ 2026 ಯಶಸ್ವಿಯಾಗಿ ಆಯೋಜಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರು ಆಪ್ಷನ್ ಸಿ ಮಂಗಳೂರು. ಇನ್ನು 22ನೇ ಕ್ವಶನ್ನು 2026 ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಕರ್ನಾಟಕದ ಯಾವ ನಗರವು ರಾಜ್ಯದಲ್ಲೇ ಅತ್ಯಂತ ಸ್ವಚ್ಛ ನಗರ ಎಂಬ ಹೇಳಿಕೆಗೆ ಪಾತ್ರವಾಗಿದೆ? ಅದು ಆಪ್ಷನ್ ಎ ಮೈಸೂರು. ಕ್ವಶನ್ ನಂಬರ್ 23 ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಕಾಗದ ರಹಿತ ರಾಜ್ಯ ಪೇಪರ್ಲೆಸ್ ಸ್ಟೇಟ್ ಯಾವುದಪ್ಪ ಅಂದ್ರೆ ಅದು ಕೇರಳ ಅಂತ ಹೇಳಬೇಕಾಗತ್ತೆ. ಇನ್ನು 24ನೇ ಪ್ರಶ್ನೆ 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು? ಅದು RY ಮುತ್ತು ರಮುತ್ತು ಅಂತ ಹೇಳಿ ಆಪ್ಷನ್ ಸಿ ಅನ್ನು ನೀವು ಉತ್ತರವಾಗಿ ಹೇಳಬೇಕಾಗತ್ತೆ. ಇನ್ನು 25ನೇ ಪ್ರಶ್ನೆ ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಿದ್ದು ಆಪ್ಷನ್ ಡಿ ಒಡಿಶಾ. 26ನೇ ಕ್ವಶನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಇದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೀವಿ, ಆಪ್ಷನ್ ಎ. ಇನ್ನು ವಿಶ್ವ ವನ್ಯಜೀವಿ ದಿನವನ್ನ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಇದನ್ನು ಆಪ್ಷನ್ ಬಿ ಮಾರ್ಚ್ 3ರಂದು. ಇದಾದ ನಂತರ ಜಾಗತಿಕ ಸಂತೋಷ ಸೂಚ್ಯಂಕ 2026ರಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತೇಳಿ ಸತತವಾಗಿ ಮೊದಲ ಸ್ಥಾನ ಕಾಯ್ದುಕೊಂಡ ಒಂದು ದೇಶ ಯಾವುದು ಅಂದ್ರೆ ಅದು ಆಪ್ಷನ್ ಎ ಫಿನ್ಲ್ಯಾಂಡ್. ಇನ್ನು 29ನೇ ಕ್ವಶನ್ ಯುನೆಸ್ಕೋ ಜಾಗತಿಕ ಪರಂಪರೆ ಸಮಿತಿಯ 46ನೇ ಅಧಿವೇಶನದ ಆತಿಥ್ಯವನ್ನ ವಹಿಸಿದಂತ ಒಂದು ದೇಶ ಯಾವುದು? ಅದು ಆಪ್ಷನ್ ಎ ಭಾರತ. ಇದಾದ ನಂತರದಲ್ಲಿ 30ನೇ ಕ್ವಶನ್ನು ಮಲೇರಿಯಾ ರೋಗದ ವಿರುದ್ಧ ಇತ್ತೀಚೆಗೆ ಅನುಮೋದನೆ ಪಡೆದ 2ನೇ ಲಸಿಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಆ ಒಂದು ಅನುಮೋದನೆಯನ್ನು ಪಡೆದ 2ನೇ ಲಸಿಕೆ ಆಪ್ಷನ್ ಬಿ R21 ಅಥವಾ ಮ್ಯಾಟ್ರಿಕ್ಸ್ ಎಂ ಅಂತ ಕರಿತೀವಿ. ಇನ್ನು ದೇಶದ ಮೊದಲ ದಯಾಮರಣ ಪ್ರಕರಣ ಯಾವ ರಾಜ್ಯದಲ್ಲಿ ನಡೆದಿದೆ? ದೇಶದಲ್ಲೇನೆ ಮೊದಲ ದಯಾಮರಣ ಪ್ರಕರಣ ನಡೆದಿರೋದು ಉತ್ತರ ಪ್ರದೇಶ, ಆಪ್ಷನ್ ಸಿ ಯಲ್ಲಿ ನೀವು ಉತ್ತರ ಹೇಳಬೇಕು. ಇನ್ನು 32ನೇ ಕ್ವಶನ್ನು ಇತ್ತೀಚೆಗೆ 2026ರಲ್ಲಿ ಭಾರತದ 99ನೇ ರಾಮ್ಸರ್ ಸೈಟ್ ಆಗಿ ಸೇರ್ಪಡೆಗೊಂಡ ಶೇಖಾಜಿಲ್ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಇದು ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿದೆ. ಭಾರತದ ಮೊದಲ ನೈತಿಕ ಕೃತಕ ಬುದ್ಧಿಮತ್ತೆ ಕೇಂದ್ರ ಎಲ್ಲಿ 2026ರಲ್ಲಿ ಸ್ಥಾಪನೆಯಾಯಿತು? ಮೊದಲ ನೈತಿಕ ಕೃತಕ ಬುದ್ಧಿಮತ್ತೆ ಕೇಂದ್ರ ಪ್ರಾರಂಭ ಆಗಿದ್ದು ನವದೆಹಲಿ, ಆಪ್ಷನ್ ಸಿ. ಇನ್ನು 2026ನೇ ಸಾಲಿನ ಪ್ರತಿಷ್ಠಿತ ನಾಡೋಜ ಕೋ ಚನ್ನಬಸಪ್ಪ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಅದು ಆಪ್ಷನ್ ಸಿ ಜಿ ರಾಮಕೃಷ್ಣ. ಇನ್ನು 35ನೇ ಕ್ವಶನ್ನು 2026 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಭಾರತದ ಮೂಲದ ಬರಹಗಾರ್ತಿ ಯಾರು? ಅದು ಆಪ್ಷನ್ ಸಿ ಪದ್ಮಾ ವಿಶ್ವನಾಥನ್. 2026 ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಯಾರಪ್ಪ ಅದು ಅಂತ ಹೇಳಿದ್ರೆ ಆಪ್ಷನ್ ಬಿ ಜಯಂತಿ ಕುಮಾರೇಶ್ ಅಂತೇಳಿ ಬರಿಬೇಕಾಗತ್ತೆ. ಇನ್ನು 37 2026ರಲ್ಲಿ ಒಟ್ಟು ಎಷ್ಟು ವ್ಯಕ್ತಿಗಳು ಪದ್ಮ ಪ್ರಶಸ್ತಿಗಳನ್ನು ಪಡೆದರು? 2026ರಲ್ಲಿ ಪಡೆದಂಥ ಒಟ್ಟು ವ್ಯಕ್ತಿಗಳು 131, ಆಪ್ಷನ್ ಸಿ. ಇಷ್ಟು ಜನ ಪದ್ಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇನ್ನು ಟಾಟಾ IPL 2026 ಪಂದ್ಯಾವಳಿಯನ್ನು ಗೆದ್ದ ತಂಡ ಯಾವುದಪ್ಪ ಅದು? ಆಪ್ಷನ್ ಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB ಅಂತ ಹೇಳ್ತೀವಿ. ಇದ್ರ ಜೊತೆಗೆ IPL 2026ರಲ್ಲಿ ಆರೆಂಜ್ ಕ್ಯಾಪ್ ಮತ್ತು ಅತ್ಯಂತ ಮೌಲ್ಯಯುತ ಆಟಗಾರ ಪ್ರಶಸ್ತಿ ಎರಡನ್ನೂ ಗೆದ್ದವರು ಯಾರು? ಅದು ಟ್ರೆಂಡ್ ಅಲ್ಲಿ ಇರ್ತಕ್ಕಂಥವ್ರು, ಆಪ್ಷನ್ ಸಿ ವೈಭವ್ ಸೂರ್ಯವಂಶಿ. ಇದಾದ ನಂತರದಲ್ಲಿ 40ನೇ ಕ್ವಶನ್ನು ಮಾರ್ಚ್ 2026ರಲ್ಲಿ ಪಶ್ಚಿಮ ಬಂಗಾಳದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಯಿತು? ಅದು ಆಪ್ಷನ್ ಎ RN ರವಿ.
ಇನ್ನು 41ನೇ ಕ್ವಶನ್ ನೀವು ನೋಡೋದಾದ್ರೆ 2026ನೇ ಸಾಲಿನ ಫಿಫಾ ಫುಟ್ಬಾಲ್ ವಿಶ್ವಕಪ್ ಗೆದ್ದ ದೇಶ ಯಾವುದು? ಅದು ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಬಿ ಸ್ಪೇನ್ ಅಂತೇಳಿ ನೀವು ಉತ್ತರವನ್ನ ಹೇಳ್ತೀರಾ. ಇನ್ನು ಮುಂದುವರೆದು 42ನೇ ಪ್ರಶ್ನೆ, ಕೊಡೆಂಗಾ ಅಥವಾ ಟಾಕ್ 003 ಅಂತಕ್ಕಂಥ ಒಂದು ಡೆಂಗ್ಯೂ ಲಸಿಕೆಯನ್ನು ಯಾವ ಫಾರ್ಮಾಸ್ಯೂಟಿಕಲ್ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂದ್ರೆ ಅದು ಆಪ್ಷನ್ ಸಿ ಟೆಕಡಾ ಫಾರ್ಮಾಸ್ಯೂಟಿಕಲ್ಸ್ ಅಂತಕ್ಕಂಥ ಒಂದು ಕಂಪನಿ. ಇನ್ನು 43ನೇದು, ಭಾರತದಲ್ಲಿಯೇ ಮೊದಲ ಬಾರಿಗೆ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಂಡಿಸಿದ ರಾಜ್ಯ ಯಾವುದು? ಎಲ್ಡರ್ಲಿ ಬಜೆಟ್ ಅಂತೇಳಿ ಅದು ಆಪ್ಷನ್ ಬಿ ಕೇರಳ ಅದನ್ನ ಮಾಡ್ತು. ಇನ್ನ ಏಕರೂಪದ ನಾಗರಿಕತೆ ಸಂಹಿತೆಯನ್ನ ಅಂಗೀಕರಿಸಿದ ದೇಶದ 2ನೇ ರಾಜ್ಯ ಯಾವುದು? ಆಗ್ತಾನೆ ನಾವು ಮೊದಲನೇ ರಾಜ್ಯ ನೋಡಿದೀವಿ, ಅದು ಉತ್ತರಾಖಂಡ್. ಆದ್ರೆ ಈಗ 2ನೇ ರಾಜ್ಯ ಯಾವುದು ಅಂದ್ರೆ ಅದು ಗುಜರಾತ್ ಅಂತೇಳಿ ಆಪ್ಷನ್ ಬಿ ಹೇಳಬೇಕು. ಇನ್ನ ಗಣಿತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವಂತ ಒಂದು ಅಬೆಲ್ ಪ್ರಶಸ್ತಿ 2026 ಇದನ್ನು ಯಾರಿಗೆ ನೀಡಲಾಗಿದೆ ಅಂದ್ರೆ ಗರ್ಡ್ ಫಾಲ್ಟಿಂಗ್ಸ್ ಅಂತಕ್ಕಂಥ ಆಪ್ಷನ್ ಬಿ ಸಿ ಉತ್ತರವನ್ನ ಹೇಳಬೇಕು. ಇನ್ನು 46ನೇ ಪ್ರಶ್ನೆ, 2026ನೇ ಸಾಲಿನ ವಿಶ್ವ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾಂಗ್ರೆಸ್ ಪ್ರಶಸ್ತಿ ಯಾವ ಸಂಸ್ಥೆಗೆ ನೀಡಲಾಗಿದೆ? ಅದು ಆಪ್ಷನ್ ಸಿ KSRTCಗೆ ನೀಡಲಾಗಿದೆ. ಇನ್ನು ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ನೋಡಿ, ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಭಾರತ 13ನೇ ಸ್ಥಾನದಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಭಾರತದ 18ನೇ ರೈಲ್ವೆ ವಲಯ ಯಾವ ರಾಜ್ಯದಲ್ಲಿ ಕಾರ್ಯಾರಂಭಗೊಂಡಿದೆ? ಅದಕ್ಕೆ ನೀವು ಆನ್ಸರ್ ಹೇಳಬೇಕು, ಆಪ್ಷನ್ ಬಿ ಆಂಧ್ರ ಪ್ರದೇಶದಲ್ಲಿ. ಇನ್ನು 49ನೇ ಕ್ವಶನ್ ನೀವು ನೋಡೋದಾದ್ರೆ, ಜೂನ್ 2026ರಲ್ಲಿ ಬಿಡುಗಡೆಯಾದ ಜಾಗತಿಕ ಶಾಂತಿ ಸೂಚ್ಯಂಕ 2026ರಲ್ಲಿ 163 ದೇಶಗಳ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನವನ್ನ ಪಡೆದುಕೊಂಡಿದೆ? ಅದು ಆಪ್ಷನ್ ಸಿ 127ನೇ ಸ್ಥಾನ ಅಂತೇಳಿ ಹೇಳಬೇಕು. ಇನ್ನು ಕೊನೆಯ ಪ್ರಶ್ನೆ, ಜೂನ್ 2026ರಲ್ಲಿ ಭಾರತದ ಸೇನಾ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಲಾಯಿತು ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಧೀರಜ್ ಸೇತ್, ಆಪ್ಷನ್ ಡಿ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಈವೆಂಟ್ಸ್, ಪ್ರಚಲಿತ ಘಟನೆಗಳು 2026ಕ್ಕೆ ಸಂಬಂಧಪಟ್ಟಂತ ಸುಮಾರು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಅವುಗಳಿಗೆ ಉತ್ತರವನ್ನು ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ತರಹದ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.